ಎಲ್ಲರಿಗೂ ನಮಸ್ಕಾರ. KFETA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೆಡ್ಜಿಂಗ್ ಅಂದರೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ನಾವು ಮುಂದಾಗೋಣ. ಅದಕ್ಕೂ ಮುಂಚೆ ಭಾಳಷ್ಟು ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಅದು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೈನಾನ್ಸಿಗೆ ಸಂಬಂಧಪಟ್ಟಂಥ ಉಪಯುಕ್ತಕರವಾದಂಥ ಮಾಹಿತಿನ ನೀವು ಪಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಹೆಡ್ಜಿಂಗ್ ಅಂದರೆ ಏನು, ಯಾಕೆ ಹೆಡ್ಜಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಸಾಧಾರಣವಾಗಿ ನಿಮ್ಮ ಹತ್ರ ಒಂದು ಹಣ ಇದೆ. ಆ ಹಣ ಅದು ಚೆನ್ನಾಗಿ ಗ್ರೋ ಆಗಬೇಕು ಅನ್ನೋದು ನಿಮ್ಮ ಆಸೆ ಆಗಿರುತ್ತೆ. ಅಂದರೆ ನೀವು ಆ ಹಣವನ್ನು ಒಂದು FD ಇಟ್ಟಿರ್ತೀರಾ. ಒಂದು ನಿಗದಿತ ಮೊತ್ತದ ಒಂದು ಬಡ್ಡಿ ಆ FD ಮೂಲಕ ನಿಮಗೆ ಹಣ ಮತ್ತೆ ಬೆಳೀತಾ ಹೋಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವಕಾಶಗಳು ಮುಂದಾಗುತ್ತೆ, ನಿಮ್ಮ ಎದುರುಗಡೆ ಬಂದು ನಿಲ್ಲುತ್ತೆ, ಬಾಗಿಲನ್ನು ತಟ್ಟುತ್ತೆ. ಆ ಅವಕಾಶವನ್ನು ಬಾಗಿಲನ್ನು ನೀವು ತಟ್ಟಬೇಕಾರೆ ಬಂದ್ಬಿಟ್ಟು ನಿಮ್ಮ ಮನೆ ಎದುರುಗಡೆ ಬಂದು ಅವಾಗ ಅವಕಾಶ ನನಗೆ ಈಗ ಬೇಡ, ಯಾಕಂದ್ರೆ ನನಗೆ ಹಣದ ಅಭಾವ ಇದೆ, ಕೊರತೆ ಇದೆ ಅಂತಂದರೆ ಆ ಅವಕಾಶನ ತಪ್ಪು ಹೋದಾಗ ಮತ್ತೆ ಏನಾಗುತ್ತೆ ಅಂದರೆ ಬೇರೆಯವರಿಗೆ ಆ ಅವಕಾಶ ಸಿಕ್ಕಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡಿದಾಗ ನಿಮಗೊಂದು ರೀತಿ ಬೇಸರ ಆಗುತ್ತೆ. ಇದು ನನ್ನ ಹತ್ರ ಹಣ ಇದ್ದಿದ್ರೆ ನಾನು ಇದೆಲ್ಲ ಮಾಡ್ಬೋದಿತ್ತಲ್ವ ಅಂತೇಳಿ. ಅದರಿಂದ ಈ ಹೆಡ್ಜಿಂಗ್ ಅನ್ನೋದು ಒಂದು ರೀತಿ ಇದೇ ಥರ ಕಾನ್ಸೆಪ್ಟ್. ಏನು ಅಂತಂದರೆ ನಿಮ್ಮ ಬಳಿ ಆಲ್ರೆಡಿ ಹಣ ಇದೆ ಅಂದರೆ ಆ ಹಣವನ್ನು ಹೇಗೆ ನೀವು ಪ್ರೊಡಕ್ಟಿವ್ ಮೀನ್ಸಲ್ಲಿ ಅದರ ಮೂಲಕ ಒಂದು ಆರ್ಬಿಟ್ರಾಜ್ ಮಾಡಿಕೊಂಡು ಅದರ ಮೂಲಕ ಹೇಗೆ ನೀವು ಹಣವನ್ನು ಗಳಿಸ್ಬೋದು ಅನ್ನುವಂಥ ವಿಚಾರ. ಆರ್ಬಿಟ್ರಾಜ್ ಅಂದರೆ ಏನು, ಹೆಡ್ಜಿಂಗ್ ಅಂದರೆ ಏನು, ಇದರ ಬಗ್ಗೆ ಸುಲಲಿತವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ನಮ್ಮ ಹತ್ರ ಒಂದು ಉದಾಹರಣೆಗೆ ಹೇಳ್ತೀನಿ. ಈಗ XYZ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆ XYZ ಅನ್ನುವಂಥ ವ್ಯಕ್ತಿ ಹತ್ರ FD ಇದೆ, ಒಂದು 5 ಲಕ್ಷ ರೂಪಾಯಿ FD ಇದೆ ಅಂತ ಅನ್ಕೊಳ್ಳೋಣ. ಅವನು ಮಾರ್ಕೆಟಲ್ಲಿ ಹೋಗ್ತಾನೆ, ಬಂಗಾರದ ದರ ಸಿಕ್ಕಾಬಟ್ಟೆ ಕೆಳಗೆ ಬಿದ್ದು ಹೋಗಿದೆ ಅನ್ನುವಂಥ ವಿಚಾರ. ಅದು ಅವನಿಗೆ ಚಿನ್ನ ಖರೀದಿ ಮಾಡಬೇಕು ಅಂತ ಆಸೆ, ಕೈಯಲ್ಲಿ ದುಡ್ಡಿಲ್ಲ, FDಯಲ್ಲಿ ಲಾಕ್ ಆಗಿದೆ ಹಣ. ಆ FDಯಲ್ಲಿ ಅವನು ವಿತ್ಡ್ರಾ ಮಾಡಿಬಿಟ್ಟು ಆ ಹಣನ ತಗೊಂಡು ಅವನು ಬಂಗಾರನ ತೊಗೊಬೋದು. ಆದರೆ ಆ ಬಂಗಾರ ಮತ್ತೆ ಬೆಳೆಯಲಿಕ್ಕೆ ಟೈಮ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ FDಯಲ್ಲಿ ಅವನು ಪಾರ್ಷಿಯಲ್ ವಿಡ್ರಾವಲ್ ಮಾಡಿದಾಗ ಅವನು ಪೆನಾಲ್ಟಿ ಎಲ್ಲ ಕಟ್ಟಬೇಕಾಗುತ್ತೆ, TDS ಎಲ್ಲ ಕಟ್ಟಬೇಕಾಗುತ್ತೆ ಅನ್ನುವಂಥ ಒಂದು ಕಟ್ಟಳೆಯಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ. ಸೊ ಈಗ ಇರ್ಬೇಕಾದ್ರೆ ಅವ್ನು ಯಾವ ರೀತಿಯಾದಂಥ ಆ್ಯಕ್ಷನನ್ನು ತೊಗೊಬೋದು ಅನ್ನೋಂಥ ವಿಚಾರ. ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಕ್ಷಮಿಸಿ. ಸೊ ನಿಮಗೆ ಇನ್ವೆಸ್ಟ್ಮೆಂಟ್ ಸಲಹೆಗಳನ್ನು ನಾನು ಕೊಡೋದಕ್ಕೆ ಅರ್ಹರಾದ ವ್ಯಕ್ತಿನೂ ಅಲ್ಲ. ಇದು ಎಜುಕೇಷನ್ ಪರ್ಪಸ್ಗೆ ಹೇಳುವಂಥ ಒಂದು ವಿಚಾರ. ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ. ಹೀಗೆ ನಡೆಯುತ್ತೆ ಅಂತಲೂ ಸಹ ನಮಗೆ ಹೇಳೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಆಗಿ ನೀವು ಅದನ್ನು ತಿಳ್ಕೊಳ್ಳಿ, ಒಂದು ಫಿಕ್ಷಿಯಸ್ ಆದಂಥ ಒಂದು ವಿಚಾರ ಅಂತ ತಿಳ್ಕೊಳ್ಳಿ ಅದನ್ನು. ಸೊ ಅವಾಗ ಅವನು ಏನು ಮಾಡ್ತಾನೆ ಅಂದರೆ ಆ FDನ ಬ್ಯಾಂಕಿಂದ ವಿಡ್ರಾ ಮಾಡಿ, ಪಾರ್ಷಿಯಲ್ ಆಗಿ ವಿಡ್ರಾ ಮಾಡಿ ಅದನ್ನು ಬಂಗಾರದಲ್ಲಿ ತೊಡಗಿಸ್ಕೊಂಡು ಆ ಚಿನ್ನದ ದರ ಮತ್ತೆ ಮೇಲೆ ಹೋದಾಗ ಅವನು ಲಾಭ ಗಳಿಸೋದಕ್ಕೆ 1.5 ವರ್ಷ ಆಗ್ಬೋದು. ಅದಕ್ಕಿಂತ ಅವನು ಬುದ್ಧಿವಂತನಾಗಿ ಯೋಚನೆ ಮಾಡ್ಬೋದು. ಅಂದರೆ ಏನು ಅಂತಂದರೆ ಆ ಒಂದು FD 5 ವರ್ಷನೋ ಅಲ್ಲ 10 ವರ್ಷದ FD ಆಗಿತ್ತು ಅಂದರೆ ಅದನ್ನು ಪ್ಲೆಡ್ಜ್ ಮಾಡಿ ಸಾಲದ ರೂಪದಲ್ಲಿ ತೊಗೊಂಡು ಆ ಸಾಲವನ್ನು ಅವನೇನು ಮಾಡ್ತಾನೆ, ಈ ಬಂಗಾರದಲ್ಲಿ ಹಾಕಿ, ಈ ಬಂಗಾರದ ಥರ 2 ವರ್ಷ ಆದಮೇಲೆ ಮೇಲೆ ಹೋಯ್ತು ಅಂದಾಗ ಅವನಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ತಂದು ಕೊಡ್ತು ಅಂದಾಗ ಅದು ಡಿಜಿಟಲ್ ಗೋಲ್ಡ್ ಆಗಿತ್ತು ಅಂದರೆ ಡಿಜಿಟಲ್ ಗೋಲ್ಡನ್ನು ಅವನು ಮಾರಿಬಿಟ್ಟು ಮಿಕ್ಕಿದ ಹಣ ಏನಿದೆ ಆ ಮಿಕ್ಕಿದ ಹಣ ಅವನು ಪಾಕೆಟ್ ಮಾಡ್ಕೊತಾನೆ, ಅದರಲ್ಲಿ ಟ್ಯಾಕ್ಸನ್ನು ಕಟ್ ಮಾಡಿಕೊಂಡು ಅನ್ನೋಂಥ ವಿಚಾರ. ಸೊ ಇದನ್ನು ಏನಂತಾರೆ, ಇದು ಒಂದು ರೀತಿ ಹೆಡ್ಜಿಂಗ್ ಅಂತ ಹೇಳ್ಬೋದು. ಮತ್ತು ಆರ್ಬಿಟ್ರಾಜ್ ಅಂದರೆ ಏನು, ಇದು ಎರಡು ಪದ ಒಂದು ವಿಚಿತ್ರವಾದಂಥ ಒಂದು ಹೆಸರಲ್ಲಿದೆ. ಈ ಆರ್ಬಿಟ್ರಾಜ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಸೊ ಹೆಡ್ಜಿಂಗನ್ನು ಯಾವಾಗ ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಹೆಡ್ಜಿಂಗ್ ಅನ್ನೋದಕ್ಕೆ ನಿಮಗೆ ಒಂದು ಅವಕಾಶಗಳು ಸಿಕ್ತು ಅಂದಾಗ, ಈಗ ನಾನು ಹೇಳಿದ್ನಲ್ಲ ಚಿನ್ನ ಮತ್ತು FD, ಅದೇ ರೀತಿಯೇ ಕೆಲವೊಂದು ಉಪಯುಕ್ತಕರವಾದಂಥ ತುಂಬ ಮೌಲ್ಯಭರಿತವಾದಂಥ ಕಂಪನಿ ಶೇರ್ಗಳು ಸಡನ್ ಆಗಿ ಕುಸಿತಕ್ಕೆ ಒಳಗಾಗ್ಬೋದು. ಕಾರಣಗಳು ಹಲವಾರು ಇರ್ಬೋದು. ಒಂದು ಆರ್ಥಿಕ ಪರಿಸ್ಥಿತಿ ಅತಂತ್ರತೆ ಇರ್ಬೋದು, ಅಥವಾ ದೇಶದಲ್ಲಿ ತುರ್ತು ಪರಿಸ್ಥಿತಿ ಉದ್ಭವ ಆಗಿರ್ಬೋದು, ಅಥವಾ ಇನ್ನೊಂದೇನು ಅಂದರೆ ದೇಶ ಯುದ್ಧನ ಅನುಭವಿಸ್ತಾ ಇರ್ಬೋದು, ಅಥವಾ ಇನ್ನೊಂದು ಸನ್ನಿವೇಶದಲ್ಲಿ ಏನು ಅಂದರೆ ಆ ಕಂಪನಿಯ ಮಾಲೀಕನ ಒಂದು ಸಾವಾಗಿರ್ಬೋದು, ಅಥವಾ ನಿರಂತರವಾಗಿ ಆ ಕಂಪನಿ ಒಂದು 3-4 ತಿಂಗಳಿಂದ ಲಾಸನ್ನ ಅನುಭವಿಸ್ತಾ ಇದೆ ಅಂದಾಗ ಅದರ ಒಂದು ಷೇರಿನ ಬೆಲೆ ಏನಿದೆ ಅದು ಕುಸಿತಕ್ಕೆ ಒಳಗಾಗುತ್ತೆ. ಸೊ ಈ ಥರ ಕುಸಿತಕ್ಕೆ ಒಳಗಾದಂಥ ಉತ್ತಮ ಕಂಪನಿಯ ಶೇರ್ಗಳ ಅವಕಾಶವಾಗಿ ನಿಮಗೆ ಪರಿಣಮಿಸುತ್ತೆ. ಆ ಅವಕಾಶಗಳು ಬಂದಾಗ ನಿಮ್ಮಲ್ಲಿ ಹಣ ಇಲ್ಲ ಅಂದಾಗ ಏನು ಮಾಡ್ಬೋದು ಅಂದರೆ ನಿಮ್ಮ ಬಳಿ ಇರುವಂಥ FD ಅಥವಾ ಸೇವಿಂಗ್ಸ್ ಏನಿದೆ ಅದರ ಮೂಲಕ ನೀವು ಹಣವನ್ನು ತೆಗೆದು ಹಾಕ್ಬೋದು ಅನ್ನೋಂಥ ವಿಚಾರ. ನಾನು ಈ ಹಿಂದೆ FD ಲೋನ್ ಬಗ್ಗೆ ನಾನು ಮಾಹಿತಿ ಕೊಟ್ಟೆ. ಅದೇ ರೀತಿ RDಯಲ್ಲೂ ಸಹ ನೀವು ಪ್ಲೆಡ್ಜ್ ಮಾಡಿ ಲೋನನ್ನು ತೊಗೊಬೋದು. FD ಲೋನು RD ಲೋನ್ನ ಪ್ಲೆಡ್ಜ್ ಮಾಡಿ ಸಾಲವನ್ನು ತೊಗೊಳೋದ್ರಿಂದ ಏನು ಲಾಭ ಅಂತಂದರೆ ಇದರಲ್ಲಿ ಬಡ್ಡಿ ದರ ಏನಿದೆ ಆ FD RD ಬಡ್ಡಿ ದರ ಏನಿದೆಯೋ ಅದಕ್ಕಿಂತ 1% ಅಷ್ಟು ಹೆಚ್ಚಾಗಿರುತ್ತೆ. ಇದು ಪರ್ಸನಲ್ ಲೋನ್ ಆಗಿರಲಿ, ಕ್ರೆಡಿಟ್ ಕಾರ್ಡ್ ಲೋನ್ ಆಗಿರಲಿ, ಬಿಸ್ನೆಸ್ ಲೋನ್ ಆಗಿರಲಿ, ಇವೆಲ್ಲದಕ್ಕೂ ಸಹ ಬಡ್ಡಿ ದರ ನೀವು ಗಮನದ ಹರಿಸಿ ನೋಡೋದಾದ್ರೆ ತುಂಬ ಯಥೇಚ್ಛವಾಗಿರೋದ್ರಿಂದ ಈ FD ಮತ್ತು RD ಲೋನ್ಗಳು ತುಂಬ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಹಣದ ಅವಶ್ಯಕತೆಗಳಿಗೆ ಅದು ಅನುಕೂಲವಾಗಿ ಕೊಡುತ್ತೆ, ಹಣವನ್ನು ಪೂರೈಸುತ್ತೆ ಅನ್ನೋಂಥ ವಿಚಾರ. ಅದರ ಮೂಲಕ ಈ ಒಳ್ಳೆ ಉತ್ತಮವಾದಂಥ ಕಂಪನಿಯ ದರ ಬಿದ್ದಿದ್ದಾಗ, ಕೆಳಗೆ ಹೋಗಿದ್ದಾಗ ಅದರಲ್ಲಿ ಹೂಡಿಕೆಯನ್ನು ಮಾಡಿ ಆ ಹೂಡಿಕೆ ಮಾಡಿದ ಬಳಿಕ ಇನ್ನೂ ಆ ದರ ಮೇಲೆ ಯಾವಾಗ ಬರುತ್ತೋ ಆ ಮೇಲೆ ಬಂದ ಮೇಲೆ ನೀವೇನು ಮಾಡ್ಬೋದು, ಒಂದು ಇನ್ಸ್ಟ್ರೂಮೆಂಟನ್ನು ತಕ್ಕ ಮಟ್ಟಿಗೆ ನೀವು ಮಾರಾಟ ಮಾಡಿ ಬಂದಂಥ ಲಾಭದ ಮುಖೇನ ನೀವು ನಿಮ್ಮ ಸಾಲವನ್ನು ತೀರಿಸ್ಕೊಂಡು ಬಾಕಿ ಹಣದಲ್ಲಿ ಒಂದಿಷ್ಟು ತೆರಿಗೆನ ಕಟ್ಟಿ ಮಿಕ್ಕಿದ ಹಣ ಲಾಭದಾಯಕವಾಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಉಳಿಯುತ್ತೆ ಅನ್ನುವಂಥ ವಿಚಾರ.
ಸೊ ಹೀಗಿರ್ಬೇಕಾದ್ರೆ ಇದನ್ನು ನೀವು ದೀರ್ಘಾವಧಿಯಲ್ಲಿ ಮಾಡಿದರೆ ನೀವು ತೆರಿಗೆ ಕಟ್ಟುವಂಥ ಅವಶ್ಯಕತೆನೇ ಇರಲ್ಲ. ನೀವು ಸೇವಿಂಗ್ಸ್ ಮಾಡಿರುವಂಥ ಹಣದಲ್ಲೇ ಏನು ಮಾಡ್ಬೋದು ಅಂದರೆ ಆ ಸಾಲವನ್ನು ನೀವು ತೀರಿಸ್ಕೊಬೋದು. ಉದಾಹರಣೆ ಹೇಗೆ ಅಂತಂದರೆ, ಈಗ 5 ವರ್ಷದ ಆರ್ ಡಿ ಮಾಡಿದರೆ 1 ಲಕ್ಷ ರೂಪಾಯಿಗೆ ಅಂತ ಅನ್ಕೊಳ್ಳೋಣ. 2 ವರ್ಷ ಆಗಿದೆ ಆರ್ ಡಿ ಅವಧಿ. ಸೊ 2 ವರ್ಷದಲ್ಲಿ ಆ ಆರ್ ಡಿ ಹಣವನ್ನು ಪ್ಲೆಡ್ಜ್ ಮಾಡಿ ನೀವು ಸಾಲವನ್ನು ತೊಗೊತೀರಾ. ಒಂದಿಷ್ಟು ಮೊತ್ತ ಸಿಗುತ್ತೆ. ಆ ಒಂದು ಮೊತ್ತನ ನೀವೇನು ಮಾಡ್ತೀರಾ ಅಂದರೆ, ಈ ರೀತಿಯಾದಂಥ ಒಂದು ಹಣಕಾಸಿನ ಯಂತ್ರದಲ್ಲಿ ನೀವು ಹಾಕಿರ್ತೀರ. ಸೊ ಆ ಹಣಕಾಸಿನ ಯಂತ್ರ ಒಂದು 3-4 ವರ್ಷದ ತನಕ ಹಾಗೆ ಬಿಟ್ಟಿರ್ತೀರ, ಅಥವಾ ನೀವು ನಿರಂತರ ನಿಮ್ಮ ಲೈಫ್ ಟೈಮಿಗೆ ಹಣಕಾಸಿನ ಯಂತ್ರನ ಹಾಗೆ ನೀವು ಬಿಟ್ಟರು ಸಹ ಅದು ದೀರ್ಘಾವಧಿಯಲ್ಲಿ ಅದು ಅಪ್ರಿಷಿಯೇಟ್ ಆಗುತ್ತೆ. ಒಳ್ಳೆ ಮೌಲ್ಯಭರಿತ ಕಂಪನಿಯಾಗಿದ್ದರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಹಾಗಿರ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಹಣ ಏನಿದೆ ಅದು ಬೆಳೀತಾ ಹೋಗುತ್ತೆ. ಸೊ ಮಿಕ್ಕಿದ ಬಾಕಿ ಹಣ, ಈ 2 ವರ್ಷದ ಇಟ್ಟಿರೋಂಥ ಹಣ ಏನಿತ್ತು ನೀವು ತೆಗೆದಿದ್ರಲ್ಲ, ಆ ಹಣದ ಮೊತ್ತವನ್ನು ಮತ್ತೆ 2 ವರ್ಷಕ್ಕೆ ಸೀಮಿತವಾಗಿ ಇನ್ನೊಂದು ಆರ್ ಡಿ ರೂಪದಲ್ಲಿ ನೀವು ಉಳಿತಾಯ ಮಾಡ್ಕೊತ ಬಂದರೆ, ಆ ಉಳಿತಾಯ ಮಾಡಿದಂಥ ಹಣವನ್ನು ಈ ಆರ್ ಡಿ, ಮೊದಲನೇ ಆರ್ ಡಿ ಅವಧಿ ಮುಗಿಯುವಂಥ ಸಮಯದಲ್ಲಿ ಆ ಹಣನ ಜಮಾ ಮಾಡಿಬಿಟ್ಟು ಸಂಪೂರ್ಣವಾಗಿ ಆ ಆರ್ ಡಿ ಮೊತ್ತವನ್ನು ನೀವು ತೊಗೊಬೋದು. ಸೊ ಈ ಆರ್ ಡಿ ಮೊತ್ತವನ್ನು ತೊಗೊಂಡು ನೀವೇನು ಮಾಡ್ಬೋದು, ನಿಮ್ಮ ಆರ್ ಡಿನ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು, ಅಥವಾ ಎಫ್ ಡಿ ಆಗಿ ಅದನ್ನು ಚೇಂಜ್ ಮಾಡಿಡ್ಬೋದು, ಅಥವಾ ಅದನ್ನು ಬಂಗಾರ ಫಿಸಿಕಲ್ ಗೋಲ್ಡ್ ಆಗಿ ಸಹ ನೀವು ಹೂಡಿಕೆನ ಮಾಡ್ಬೋದು ಅನ್ನೋಂಥ ವಿಚಾರ. ಇದರ ಮೂಲಕ ಏನಾಗುತ್ತೆ ಅಂದರೆ, ನಿಮ್ಮಲ್ಲಿ ಒಂದು ಆರ್ಥಿಕ ಸ್ಥಿರತೆ ಬರುತ್ತೆ, ನಿಮಗೊಂದು ಜವಾಬ್ದಾರಿ ಅಂತ ಬರುತ್ತೆ. ಕೊಟ್ಟ ಸಾಲನ ತೀರಿಸಬೇಕು ಅನ್ನುವಂಥ ಒಂದು ತಲೆ ಮೇಲೆ ಒಂದು ಕತ್ತಿ ಇಟ್ಟಂತಹ ಒಂದು ಜವಾಬ್ದಾರಿ ಬರುತ್ತೆ. ಒಂದು ಋಣನ ನಾವು ಋಣಭಾರ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಉದ್ಭವ ಆಗುತ್ತೆ ಅನ್ನುವಂಥ ವಿಚಾರ. ಮತ್ತು ನಿಮ್ಮಲ್ಲಿ ಒಂದು ಆರ್ಥಿಕ ಶಿಸ್ತು ಸಹ ಮುಂದಾಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಇದು ಹೆಡ್ಜಿಂಗಿಗೆ ಸಂಬಂಧಪಟ್ಟಂಥ ವಿಚಾರ. ಈ ರೀತಿ ಬಹಳಷ್ಟು ರೀತಿಯಾದಂತಹ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿಕೊಂಡು ಶ್ರೀಮಂತರು ಹೆಡ್ಜಿಂಗಿನ ಮೊರೆ ಹೋಗಿ ಇನ್ನೂ ಶ್ರೀಮಂತರಾಗಿ ಹೋಗ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ಹೆಡ್ಜಿಂಗ್ ಬರೀ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತನ ಅಂದ್ರೆ ಅಲ್ಲ, ಒಂದು ಸಂಸ್ಥೆ ಸಹ ಹೆಡ್ಜಿಂಗ್ ಮಾಡುತ್ತೆ, ಒಂದು ಹಣಕಾಸಿನ ಸಂಸ್ಥೆಗಳು ಸಹ ಹೆಡ್ಜಿಂಗ್ ಮಾಡುತ್ತೆ, ಒಂದು ಸ್ಟಾರ್ಟಪ್ ಹೆಡ್ಜಿಂಗ್ ಮಾಡುತ್ತೆ. ಈ ರೀತಿ ಬಹಳಷ್ಟು ಆಪರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಮತ್ತು ಹೆಡ್ಜಿಂಗ್ ಮೂಲಕ ಹಣವನ್ನು 1 ಪಟ್ಟು ಅಥವಾ 2 ಪಟ್ಟು ಅಥವಾ ಇನ್ನೂ 10 ಪಟ್ಟಷ್ಟು ಕೂಡ ಆ ಒಂದು ಕಾಲಕ್ಕೆ ತಕ್ಕಂತೆ ಲಾಭವನ್ನು ಸಂಪಾದನೆ ಮಾಡ್ಬೋದು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಇದು ಹೆಡ್ಜಿಂಗಿಗೆ ಸಂಬಂಧಪಟ್ಟ ವಿಚಾರ. ನಿಮಗೆ ಈ ವಿಡಿಯೋ ಹಿಡಿಸಿದರೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFETA ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದದೊಂದಿಗೆ ನಿಮ್ಮ ಸಂದೇಶ.